ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರ ನುಡಿನಮನದ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂತಹ ಎಲ್ಲ ಜಗದ್ಗುರುಗಳವರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ವೇದಿಕೆ ಮೇಲೆ ವಿರಾಜಮಾನರಾದ ಸಮಾರಂಭದ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ರನ್ನೇ ಮೊದಲು ಮಾಡಿಕೊಂಡು ಎಲ್ಲ ರಾಜಕೀಯ ಧುರೀಣರೇ ಹಾಗೂ ಶಿವಶಂಕರಪ್ಪನವರ ಮಣಿತನದ ಎಲ್ಲ ಬಂಧುಗಳೇ ಮತ್ತು ಈ ಶಾಮನೂರು ಮಣಿತನದ ಎಲ್ಲ ಅಭಿಮಾನಿಗಳೇ, ಮಾಧ್ಯಮದವರೇ, ತಮಗೆಲ್ಲ ಶರಣಾರ್ಥಿಗಳು. ಬಹುಶಃ ಮಹಾಭಾರತದಲ್ಲಿ ಬಹಳ ದೊಡ್ಡ ಮನುಷ್ಯ ಅಂತಂದರೆ ಭೀಷ್ಮಾಚಾರ್ಯರು. ನಮ್ಮ ಕರ್ನಾಟಕದ ಭೀಷ್ಮಾಚಾರ್ಯರು ಯಾರಾಗಿದ್ರು ಅಂತಂದರೆ ಅದು ಶಾಮನೂರು ಶಿವಶಂಕರಪ್ಪನವರಾಗಿದ್ರು ಅನ್ನೋದನ್ನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇವೆ. ಕರ್ನಾಟಕದಲ್ಲಿ ಜೀರೋದಿಂದ ಯಾರಾದರೂ ಒಬ್ಬರು ಹೀರೋ ಆಗಿದ್ರೆ ಅದು ಶಾಮನೂರು ಶಿವಶಂಕರಪ್ಪನವರು ಅನ್ನುವಂಥದ್ದನ್ನು ಕೂಡ ಅಭಿಮಾನದಿಂದ ಹೇಳಬೇಕಾಗುತ್ತೆ. ಬಹಳ ಬಡತನದಿಂದ ಮೇಲೆ ಬಂದಿರುವಂತಹ ವ್ಯಕ್ತಿ. ಒಬ್ಬ ಮನುಷ್ಯ ಬಡತನದಲ್ಲಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದೇನೈತಲ್ಲ ಅದು ಅವನ ತಪ್ಪಾಗ್ತದೆ. ಬಹುಶಃ ಬಡತನದಲ್ಲಿ ಹುಟ್ಟಿದ್ರೂ ಕೂಡ ರಾಜ್ಯ ರಾಷ್ಟ್ರ ಬೆರಗಾಗುವಂತಹ ಸಂಪತ್ತನ್ನು ಗಳಿಸಿ ಆ ಸಂಪತ್ತಿನಿಂದ ಶಿಕ್ಷಣದ ಪ್ರಸಾರವನ್ನು, ದಾನ ಧರ್ಮಾದಿಗಳನ್ನು, ಪುಣ್ಯ ಕಾರ್ಯಗಳನ್ನು ಮಾಡಿರತಕ್ಕಂತಹ ಏಕೈಕ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು ಅನ್ನೋದನ್ನು ಇಲ್ಲಿ ಹೇಳಬೇಕಾಗ್ತದೆ ಅಂತಕ್ಕಂಥದ್ದು. ಬಹಳ ಜನ ಎತ್ತರಕ್ಕೆ ಬೆಳೀತಾರೆ, ಬೆಳೆಯೋದಿಲ್ಲ ಅಂತಲ್ಲ, ಆದರೆ ಎತ್ತರಕ್ಕೆ ಬೆಳೆದಿರತಕ್ಕಂತಹ ವ್ಯಕ್ತಿಗಳೆಲ್ಲ ಸಾಮಾನ್ಯ ಜನರ ಹತ್ತಿರಕ್ಕೆ ಹೋಗ್ತಾರೆ ಅಂತಲ್ಲ. ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಭೇಟಿಗೆ ಬಂದ್ರೂ ಕೂಡ ಅವನಿಗೆ ನಿಲುಕ್ತಕ್ಕಂಥ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರಾಗಿದ್ರು ಅನ್ನುವಂಥದ್ದು. ನಾವು ಖರ್ಜೂರದ ಮರಗಳನ್ನು ನೋಡ್ತೇವೆ, ಮಾವಿನ ಮರವನ್ನು ನೋಡ್ತೇವೆ, ಆದರೆ ಖರ್ಜೂರದ ಮರದಲ್ಲಿರ್ತಕ್ಕಂಥ ಫಲ ಯಾರಿಗೂ ಸಿಗೋದಿಲ್ಲ. ಮಾಮರದಲ್ಲಿರ್ತಕ್ಕಂಥ ಹಣ್ಣುಗಳು ಎಲ್ಲರಿಗೂ ಸಿಗ್ತವೆ. ಎಲ್ಲರಿಗೂ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಅದು ಶಾಮನೂರು ಶಿವಶಂಕರಪ್ಪನವರಾಗಿದ್ರು ಅನ್ನೋದನ್ನು ಕೂಡ ಹೇಳಬೇಕಾಗುತ್ತೆ ಅನ್ನುವಂಥದ್ದು. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಲಿಂಗರಾಜ ಅರಸರು, ವಾರದ ಮಲ್ಲಪ್ಪನವರು, ಅರಟಾಳದ ರುದ್ರಗೌಡರು, ಹೀಗೆ ಒಂದು 50 ವರ್ಷಗಳ ಹಿಂದೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಹೋಗಿರ್ತಕ್ಕಂಥದ್ದನ್ನು ಹೇಳಬಹುದು. ಅಂತಹ ಮಹಾನ್ ದಿಗ್ಗಜರ ಸಾಲಿಗೆ ಈ ಕಾಲದ ವ್ಯಕ್ತಿ ಯಾರಾದರೂ ಸೇರ್ತಿದ್ರೆ ಅದು ಶಾಮನೂರು ಶಿವಶಂಕರಪ್ಪನವರು ಅನ್ನುವಂಥದ್ದನ್ನು ಕೂಡ ತುಂಬ ಅಭಿಮಾನದಿಂದ ಹೇಳಬೇಕಾಗತ್ತೆ ಅಂತಕ್ಕಂಥದ್ದು. ವೀರಶೈವ ಲಿಂಗಾಯತ ಸಮಾಜ ಇದು ಕರ್ನಾಟಕದಲ್ಲಿ ಬಹುದೊಡ್ಡ ಸಮಾಜ. ಈ ಸಮಾಜದಲ್ಲಿ ಬಹಳ ಜನ ಬುದ್ಧಿಜೀವಿಗಳು ಒಳಪಂಗಡಗಳು ಒಂದಾಗಬೇಕು, ಒಳಪಂಗಡಗಳು ಒಂದಾಗಬೇಕು, ಶಕ್ತಿಶಾಲಿಯಾಗಿ ಉಳಿಬೇಕು ಅಂತೇಳಿ ಭಾಷಣಗಳನ್ನು ಮಾಡೋದನ್ನು ನೀವು ಕೇಳಿದ್ದೀರಿ, ನಾವು ಕೇಳಿದ್ದೇವೆ. ಆದರೆ ಎಲ್ಲರೂ ಮಾತಿನಲ್ಲಿ ಜಾಣರಾಗಿದ್ದರೆ ಹೊರತಾಗಿ, ಆದರೆ ಶಾಮನೂರು ಶಿವಶಂಕರಪ್ಪನವರು ಎಲ್ಲ ಒಳಪಂಗಡದವರ ಸಂಬಂಧಗಳನ್ನು ಬೆಳೆಸುವುದರ ಜೊತೆಗೆ ಬಹುಶಃ ನಿಜವಾದ ವೀರಶೈವ ಲಿಂಗಾಯತ ಅವರು ಆಗಿದ್ರು ಅನ್ನುವಂತಹದ್ದನ್ನು ಬಹಳ ಅಭಿಮಾನದಿಂದ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ಎಷ್ಟೋ ಒಳಪಂಗಡಗಳ ಸಂಬಂಧಗಳನ್ನು ಬೆಳೆಸಿ ಸಮಾಜಕ್ಕೊಂದು ದೊಡ್ಡ ಶಕ್ತಿಯಾಗಿ ಅವರು ನಿಂತಿದ್ರು ಅನ್ನುವಂಥದ್ದು ನಮ್ಮ ಅಭಿಪ್ರಾಯವಾಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ. ಬಹುಶಃ ಇವತ್ತಿನ ದಿವಸ ಅತನಿ ವೀರಣ್ಣವರಂತೆ ಹೆಸರು ಕೇಳಿರ್ಬೋದು ನೀವು. ಅತನಿ ವೀರಣ್ಣನವರು, ರಾಜಣ್ಣನವರು, ಶಾಮನೂರು ಶಿವಶಂಕರಪ್ಪನವರು ಹೇಗಿದ್ರು ಅಂತಂದರೆ ಪುಷ್ಪ ಮತ್ತು ಪರಿಮಳದಂತೆ, ಸಿಹಿಯಲ್ಲಿ ಸಕ್ಕರೆಯಲ್ಲಿರ್ತಕ್ಕಂತಹ ಸಿಹಿಯಂತೆ ಅವರು ಇದ್ರು ಅಂತಕ್ಕಂಥದ್ದು. ಈಗ ಅತನಿ ವೀರಣ್ಣವ್ರು ಬಂದ ಕೂಡಲೇ ಇನ್ನು ಮೇಲೆ ನೀವು ಟೈಮ್ ಪಾಸ್ ಮಾಡೋದು ಬಹಳ ಕಷ್ಟ ಆಯಿತು ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇದ್ವಿ. ಬಹುಶಃ ಎಲ್ಲ ಸಮಸ್ಯೆಗಳನ್ನು ಕೂಡ ಎಲ್ಲಿ ಬಗೆಹರಿಸ್ರಿ ಅಂತ ಹೇಳ್ತಿದ್ರಂದ್ರೆ ಅತನಿ ವೀರಣ್ಣವ್ರ ಹತ್ರ ಹೋಗ್ರಿ ಅನ್ನುವಂಥ ಮಾತನ್ನು ಶಿವಶಂಕರಪ್ಪನವರು ಹೇಳಿ, ಅವ್ರದೇ ಆದ ಕ್ಷೇತ್ರ ಅವ್ರಿಗೆ, ಇವ್ರದೇ ಆದ ಕ್ಷೇತ್ರ ಇವ್ರಿಗೆ, ಇವ್ರು ನಿಜವಾದ ಒಂದು ಯೋಗ್ಯ ದಾರಿಯೊಳಗೆ ಸಾಗಿದ್ರು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತಕ್ಕಂಥದ್ದು. ಬಹುಶಃ ಯಾವುದಾದ್ರೂ ವೇದಿಕೆಗೆ ಶಾಮನೂರು ಶಿವಶಂಕರಪ್ಪನವರು ಬಂದರು ಅಂತಂದರೆ ಆ ಕಾಲದಲ್ಲಿ ಯಾವುದು ಬಹಳ ದೊಡ್ಡ ನೋಟ್ ಇರ್ತದೆ, 500 ಇದ್ದಾಗ 500, 1000 ಇದ್ದಾಗ 1000, 2000 ಇದ್ದಾಗ 2000, ಆ ಎಷ್ಟೇ ಜನ ಸ್ವಾಮಿಗಳು ವೇದಿಕೆ ಮೇಲಿದ್ರೂ ಕೂಡ
ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡುವಂತಹ ಬಹುದೊಡ್ಡ ಒಂದು ಸಂಸ್ಕಾರ. ಎಷ್ಟೋ ಜನ ಸ್ವಾಮಿಗಳು ಶಿವಶಂಕರಪ್ಪನವ್ರ ವೇದಿಕೆಗೆ ಬಂದರೆ ಬಹಳ ಸಂತೋಷ ಪಡ್ತಿದ್ರು. ಯಾಕಂತಂದ್ರೆ ಅವರ ಶಿಷ್ಟಾಚಾರಗಳನ್ನು ನೋಡಿ ಅನ್ನುವಂಥದ್ದನ್ನು ಕೂಡ ತಮಗೆ ಹೇಳಬೇಕಾಗಿದೆ ಅನ್ನುವಂಥದ್ದು ತಮ್ಮ ಗಮನದಾಗಿರಲಿ. ಈಗ ಅವರ ಆಪ್ತರೊಬ್ಬರು ನನಗೆ ಹೇಳಿದರು, 2028 ಚುನಾವಣೆಗೂ ಕೂಡ ಶಾಮನೂರು ಶಿವಶಂಕರಪ್ಪನವರು ನಿಲ್ಲಲಿಕ್ಕೆ ತಯಾರಿ ಮಾಡಿಕೊಂಡಿದ್ರು ಅಂತಕ್ಕಂಥದ್ದು. ಬಹುಶಃ ಸ್ವರ್ಗದಲ್ಲಿ ಏನೋ ಒಂದಿಷ್ಟು ಕೆಲಸ ಬಾಕಿ ಇರಬೇಕು, ಅದಕ್ಕಾಗಿ ಶಿವಶಂಕರಪ್ಪನವ್ರನ್ನ ಶಿವ ಸ್ವರ್ಗಕ್ಕೆ ಕರೆಸಿಕೊಂಡು ಅಲ್ಲಿಯೇ ಜವಾಬ್ದಾರಿಯನ್ನು ಕೊಟ್ಟಿರಬಹುದು ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸ್ತಾ, ಇಲ್ಲಿ ಒಂದು ಮಾತು ಏನು ಅಂತಂದ್ರೆ ವಿಶೇಷ ಅನ್ನಿಸ್ತಾ ಇದೆ. ವೇದಿಕೆ ಮೇಲೆ ಎಲ್ಲ ಸ್ವಾಮೀಜಿ ಅವರಿಗೆ ಕಾಣಿಕೆಗಳನ್ನು ಕೊಟ್ಟ ಹಾಗೆ, ಶಾಲು ಮಾಲೆಗಳನ್ನು ಹಾಕಿದ ಹಾಗೆ ಅವ್ರ ಕೈಯಲ್ಲಿ ಒಂದು ಬೆತ್ತವನ್ನು ಮತ್ತು ಒಂದು ಛತ್ರಿಯನ್ನು ಕೊಡ್ತಾ ಇರೋದನ್ನು ತಾವು ನೋಡಿರಬೇಕು. ಬಹುಶಃ ಎಲ್ಲದರ ವಿಮರ್ಶೆ ಮಾಡೋದು ಬೇಡ. ಯಾವ ವೇದಿಕೆಯಲ್ಲೂ ಸ್ವಾಮಿಗಳ ಕೈಯಾಗ ಬೆತ್ತ ಕೊಟ್ಟಿಲ್ಲ. ಹಿಂದಿನ ಕಾಲದ ಸ್ವಾಮಿಗಳು ಎಲ್ಲರೂ ಬೆತ್ತ ಹಿಡಿತಿದ್ರು, ಆದ್ರೆ ಈಗಿನ ಕಾಲದ ಸ್ವಾಮಿಗಳು ಯಾರು ಬೆತ್ತ ಹಿಡಿಯೋದು ಬಹಳ ಮಂದಿ ಕಡಿಮೆ ಮಾಡ್ಯಾರ. ಯಾಕೆ ಬಹುಶಃ ಇಲ್ಲಿ ವೇದಿಕೆ ಮೇಲೆ ಬೆತ್ತ ಕೊಡಾಕತ್ತಾರಂದ್ರೆ, ಕಾಲು ಜಾರಿದ್ರು ಊರಾಕ, ಸಮಾಜದೊಳಗೆ ಯಾರ ಮೀರಿದ್ರು ಅವರಿಗೆ ಹೇರಾಕ ಕೊಟ್ಟಿರಬೇಕು ಅಂತ ನಾವು ಭಾವಿಸ್ತೀವಿ ಅಂತಕ್ಕಂಥದ್ದು. ಯಾಕಂತಂದ್ರೆ ಶಾಮನೂರು ಶಿವಶಂಕರಪ್ಪನವ್ರ ಕೈಯಾಗ ಬೆತ್ತಿದ್ದಿಲ್ಲ, ಆದ್ರೆ ಸಮಾಜದೊಳಗೆ ಯಾರ ಮೀರಿದ್ರು ಅವ್ರಿಗೆ ಹೇರುವಂಥ ತಾಕತ್ ಯಾರಿಗಿತ್ತು ಅಂದ್ರೆ ಅದು ಶಿವಶಂಕರಪ್ಪನವ್ರಿಗಿತ್ತು. ಇನ್ನು ಸ್ವಾಮಿಗಳು ನೀವು ಬೆತ್ತ ಹಿಡಿದು ದಾರಿ ಬಿಟ್ಟವ್ರಿಗೆ ಒಂದಿಟ್ಟು ಹೇರುವಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಬೆತ್ತವನ್ನು ಕೊಟ್ಟಿರಬಹುದು ಅಂತ ನಾವು ಭಾವಿಸ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಹೆಚ್ಚು ಮಾತಾಡುವ ವೇದಿಕೆ ಅಲ್ಲದೇ ಇರೋದ್ರಿಂದ ಈ ನಮ್ಮ 2 ನುಡಿ ನಮನಗಳನ್ನು ಶಿವಶಂಕರಪ್ಪನವರಿಗೆ ಸಲ್ಲಿಸಿ ವೇದಿಕೆಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ. ಸ್ವಾಮೀಜಿ ಅನಂತ ವಂದನೆಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.